ಸಚಿವ ಸ್ಥಾನಕ್ಕೆ ಕಾಂಗ್ರೆಸ್ನಲ್ಲಿ ಒಂದಷ್ಟು ಅಸಮಾಧಾನ ಇದ್ದಿರುವಂಥದ್ದು, ಅದ್ರ ಬಗ್ಗೆ ಮಾತನಾಡೋದಕ್ಕೆ ಟಿವಿ ಜಯಚಂದ್ರ ಅವರು ನಮ್ಮ ಜೊತೆ ಇರುವಂಥದ್ದು. ಸರ್, ಸಚಿವ ಸ್ಥಾನಕ್ಕೆ ಒಂದಷ್ಟು ಜನ ಅಸಮಾಧಾನ ವ್ಯಕ್ತಪಡಿಸ್ತಿದ್ದಾರೆ. ಇವತ್ತು ಕೆಪಿಸಿಸಿ ಕಚೇರಿ ಮುಂದೆ ದೊಡ್ಡ ಪ್ರತಿಭಟನೆ ಕೂಡ ನಡೆದಿರುವಂಥದ್ದು. ಈ ಬಗ್ಗೆ ಏನ್ ಹೇಳ್ತೀರಾ ಸರ್? ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಎಲ್ಲೋ ಒಂದು ಕಡೆಗೆ ಕಾಂಗ್ರೆಸ್ ತತ್ವ ಸಿದ್ಧಾಂತ ಆ ನಂಬಿಕೆಗೆ ವಿರುದ್ಧವಾಗಿರ್ತಕ್ಕಂಥ ಪತ್ರಿಕೆಗಳು ನಡೀತಾ ಇರತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಇದು ನಾನು 60 ವರ್ಷದಿಂದ ಕಾಂಗ್ರೆಸ್ ಪಾರ್ಟಿನಲ್ಲಿದ್ದೇನೆ. 49ನೇ ವರ್ಷ ಶಾಸಕನಾಗಿ ನನ್ನ ಇಲ್ಲಿ ಬಂದಿರೋರೆಲ್ಲರೂ ಕೂಡ ರಾಜೀನಾಮೆ ಕೊಡುವಂತ ಕೂತಿದ್ದಾರೆ. ರಾಜೀನಾಮೆ ಕೊಡುವಂತ ಕೂತಿರೋದಕ್ಕೋಸ್ಕರ ನನಗೆ ನಿನ್ನೆಯಿಂದಲೂ ಹೇಳಿ ಸಾಕಾಗಿದೆ. ನಾನು ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ನಾನು ಏನೆಲ್ಲ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ. ನನಗೆ ದೇವರು ಅಂತಂದ್ರೆ ಮತದಾರರೇ. ಅವ್ರನ್ನ ಬಿಟ್ಟು ನಾನು ಇರೋದಕ್ಕೂ ಆಗೋದಿಲ್ಲ. ಸೊ ಆ ಕಾರಣಕ್ಕೋಸ್ಕರ ನಾನು ಯೋಚನೆ ಮಾಡ್ತಾ ಇದ್ದೀನಿ ಏನು ಮಾಡೋದು ಅಂತೇಳಿ. ನನ್ನ ಭಾಳ ಜನ ಶಾಸಕರೆಲ್ಲರೂ ಕೂಡ ಸಂಪರ್ಕದಲ್ಲಿದ್ದಾರೆ. ಇವತ್ತೆಲ್ಲ ಭೇಟಿ ಮಾಡಬೇಕು ಅಂತಿದ್ವಿ. ಒಂದು ಮತದಾರರ ತೀರ್ಮಾನಕ್ಕೆ ನನ್ನ ಬದ್ಧತೆ ಇದೆ. ಏನಾಗ್ತದೆ ನೋಡೋಣ. ಸರ್, ಈಗ ಮತದಾರರು ಹೇಳ್ತಿದ್ದಾರೆ ರಾಜೀನಾಮೆ ಕೊಡು ಅಂತ. ಒಂದಷ್ಟು ಅವಕಾಶ ನಿಮಗೂ ಕೊಡಬೇಕಾಗಿತ್ತು, ಬಟ್ ಯಾಕೆ ಸಿಕ್ಕಿಲ್ಲ? ಮತ್ತೆ ರಾಜೀನಾಮೆ ಕೊಡುವ ಉದ್ದೇಶ ನಿಮ್ಗಿದೆಯಾ ಅಂತ? ಐ ಹ್ಯಾವ್ ಮೆಂಟಲಿ ಡಿಸೈಡೆಡ್ ರಾಜೀನಾಮೆ ಕೊಡೋದಕ್ಕೆ ನೀವು ಡಿಸೈಡ್ ಆಗಿದ್ದೀರಾ? ನಾನು ರಾಜೀನಾಮೆ ಅಂತಲ್ಲ, ನಾನು ಕಾಂಗ್ರೆಸ್ ಪಾರ್ಟಿಲೇ ಇರ್ತೀನಿ, ಸಪರೇಟ್ ಆಗಿ ಕೂರ್ಬೇಕು ಅಂತ ಹೇಳ್ತಿದ್ದೀನಿ. ಏನು ಮಾಡ್ತೀರಿ? ನಾನು ನನ್ನೇ ಲೆಟರ್ ಮಾಡಿದ್ದೆ. ನನಗೆ ಗೊತ್ತಿಲ್ಲ, ಅದು ಪ್ರೋಟಮ್ ಸ್ಪೀಕರ್ ನನ್ನೇ ಮಾಡಿದ್ದಾರೆ. ನಾನು ಯಾರಿಗೆ ಕೊಡಲಿ? ನನ್ನ ಲೆಟರ್ ನಾನೇ ತಗೋಬೇಕಾಗಿದೆ. ಈಗ ಅದು ಸಂವಿಧಾನಬದ್ಧವಾಗಿರ್ತಕ್ಕಂಥದ್ದು, ರಾಜ್ಯಪಾಲರು ಮಾಡಿರ್ತಕ್ಕಂಥ ಆದೇಶ. ನನ್ನ ಸಹಮತಿ ಇರಲಿಲ್ಲ, ಆದರೂ ಕೂಡ ಮಾಡಿದ್ದಾರೆ. ಸ್ಪೀಕರ್ ಸ್ಥಾನವನ್ನ ನೀವು ಈಗ ಸ್ಪೀಕರ್ ಮಾಡ್ತೀರಾ ಅಂತ, ಅಂದ್ರೆ ಹಂಗಾಮಿ ಸ್ಪೀಕರ್ ಆಗಿ ನೀವು ಮುಂದುವರಿತೀರಾ? ಈಗ ನನ್ನನ್ನ ಯಾರು ಸಂಪರ್ಕ ಇರಲಿಲ್ಲ. ನಾನು ಇಲ್ಲಿವರೆಗೂ ಇರಲಿಲ್ಲ. ಈಗಿನ್ನೂ ಮನೆ ಬಂದೆ. ನಾನು ಯಾವುದೋ ಹಾಸ್ಪಿಟಲ್ ಯಾರೋ ಒಬ್ಬರು ನಮ್ಮ ಕಾರ್ಯಕರ್ತರು ನೋಡೋದಕ್ಕೋಸ್ಕರ ಹೋಗಿದ್ದೆ. ನನ್ನ ಜೊತೆನಲ್ಲಿ ಬಹಳ ಜನ ಶಾಸಕರು ಸಂಪರ್ಕದಲ್ಲಿದ್ದಾರೆ. ಅವ್ರ ಹತ್ರ ಕೂತು ಯೋಚನೆ ಮಾಡ್ತಾರೆ. ಸರ್, ಒಂದಷ್ಟು ಜನ ರಾಜೀನಾಮೆ ಕೊಡ್ತಿದ್ದಾರೆ, ಅದ್ರ ಬಗ್ಗೆ ತಮ್ಮ ರಿಯಾಕ್ಷನ್? ಯಾಕೆಂದ್ರೆ ಹಿರಿಯರಿಗೂ ಸಿಕ್ಕಿಲ್ಲ, ಹೊಸಬರು ಕೊಡ್ತೀನಿ ಅಂತೇಳಿ ಮತ್ತೆ ನನ್ನ ಒಂದೇ ಸಲಹೆ ಎಲ್ರಿಗೂ, ರಾಜೀನಾಮೆ ಕೊಡ್ತಕ್ಕಂಥದ್ದು ಅದು ಹಿಡಿತನ. ರಾಜೀನಾಮೆ ಕೊಡಬಾರ್ದು. ಜನ ಆಶೀರ್ವಾದ ಮಾಡಿರೋದು ನೀವು ಹೋರಾಟ ಮಾಡೋದಕ್ಕೆ. ಪಕ್ಷದೊಳಗೂ ಹೋರಾಟ ಮಾಡ್ಬೋದು, ಹೊರಗೆ ನಿಂತಾದ್ರೂ ಹೋರಾಟ ಮಾಡ್ಬೋದು. ರಾಜೀನಾಮೆ ಕೊಡ್ತಕ್ಕಂಥದ್ದು ಪರಿಹಾರ ಅಲ್ಲ. ನನ್ನ ಮತದಾರರೆಲ್ಲರೂ ರಾಜೀನಾಮೆ ಕೊಡಿತಿದ್ದಾರೆ. ನಾನು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೋದು ಅಷ್ಟೇ. ಅಲ್ಲಿಗೆ ನಾನು ಅವ್ರ ನಿರೀಕ್ಷೆ ಅಂತ ನಾನು ಕೆಲಸ ಮಾಡೋಕ್ಕಾಗಲಿಲ್ಲ. ನಿರೀಕ್ಷೆ ಅಂತ ಕೆಲಸ ಮಾಡಬೇಕಾದ್ರೆ ಜನತಂತ್ರ ವ್ಯವಸ್ಥೆ ಬೇಕಾದಷ್ಟಿದೆ. ಪಕ್ಷ ನನ್ನ ಕೈ ಬಿಟ್ಟಾಗಲೂ ಕೂಡ ಜನ ನನ್ನ ಕೈ ಬಿಟ್ಟಿಲ್ಲ. ಸರ್, ನಿಮ್ಮ ಹತ್ರ ರೆಡಿ ಮಾಡ್ಕೊಂಡಿರೋಂಥ ಉದ್ದೇಶ? ಈಗ ರೆಡಿ ಮಾಡಿದೀವಿ ಅಂತ ಹೇಳಿ ನಾನು ನೆನ್ನೆ ರೆಡಿ ಮಾಡ್ಕೊಂಡಿದ್ದೆ. ಐ ವಾಂಟ್ ಆಸ್ಕ್ ಫಾರ್ ಎ ಸೆಪರೇಟ್ ಸೀಟ್. ಓಕೆ, ಥ್ಯಾಂಕ್ ಯು. ಇಷ್ಟು ಹಿರಿಯ ಶಾಸಕರಾದ ಟಿವಿ ಜಯಚಂದ್ರ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಜು ಜೊತೆ KS ಮಾರ್ತಿನೇಕ, ಫ್ರೀಡಂ ಟಿವಿ, ಬೆಂಗಳೂರು.